ಸ್ವಾಗತ. ಇವತ್ತು KLMR ಎಲ್ಲಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಇವತ್ತು ನಂದೀಶ್ ಅಣ್ಣ ಮತ್ತು ಶ್ರೀನಿವಾಸ್ ಅಣ್ಣ ಬಂದಿದ್ದಾರೆ. ವಿಂಡ್ ಮಿಲ್ಗೆ ಅವರೇ ಇವತ್ತು ಸ್ಫೂರ್ತಿಯಾಗಿ ಕರ್ಕೊಬಂದಿರೋದು. ವ್ಯೂ ಮಾತ್ರ ಮಸ್ತಾಗಿತ್ತು. ನನಗೂ ಲೋಹಿತನ ಜೊತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ಗೋಸ್ಕರ ಬರೀ ಅವನ್ನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೋ. ನಡಿಯಪ್ಪ ನಾವು ಒಂದ್ಸಲ ನಿಮ್ಮ ಜೊತೆ ಟ್ರೆಕ್ಕಿಂಗಿಗೆ ಬರ್ತೀವಿ ಅಂತ ಬಂದಿದ್ದೀವಿ. ಮಸ್ತಾಗಿದೆ ಮಾತ್ರ. ಒಳ್ಳೆ ಕ್ಯಾಮ್ರಾಮ್ಯಾನ್ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಶಾರ್ಟ್ನ ತೆಗಿತಾರೆ. ಹಾಗಾಗಿ ಈ ಥರ ಒಂದು ಅನುಭವನ ತಾಂಬೇಕು. ನಿಜವಾಗ್ಲೂ ಭಾಳ ಥ್ಯಾಂಕ್ಫುಲ್ ಲೋಹಿತ್ ಅವರೇ. ಸರ್ ನಿಮಗೂ ಕೂಡ ವಿಂಡ್ ಮಿಲ್ ದಾರಿಗೆ ತೋರಿಸಿದ್ಕೆ ಲೋಹಿತ್ ಅವರೇ, ಒಳ್ಳೆ ವಿಂಡ್ ಮಿಲ್ ಜಾಗಕ್ಕೆ ಬಂದಿದ್ದೀವಿ. ಒಳ್ಳೆ ವ್ಯೂ ಪಾಯಿಂಟು. ಇಲ್ಲಿ ಭೂತ್ರಾಯ ಅಂತ ಅಂದ್ಬಿಟ್ಟು ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನನೂ ಕೂಡ ಚೆನ್ನಾಗಿದೆ. ಬಟ್ ಇವಾಗ ಬಾಗ್ಲಾಕ್ಬಿಟ್ಟಿದ್ದಾರೆ, ಹಾಗಾಗಿ ದೇವಸ್ಥಾನ ನೋಡೋಕ್ಕಾಗಿಲ್ಲ. ಈ ವಿಂಡ್ ಮಿಲ್ ಪಾಯಿಂಟ್ ಬಂದಿದ್ದಕ್ಕೆ ರೋಹಿತ್ ಅವರೇ ನಿಮಗೆ ತುಂಬ ಧನ್ಯವಾದಗಳು. ನಿಮಗೂ ಕೂಡ ಸರ್ ಪರ್ಮಿಷನ್ ಕೊಡ್ಸಿದ್ಕೆ ನನಗೆ ಈ ದೂರ ಟ್ರೆಕ್ಕಿಂಗ್ ಮಾಡ್ಕೊಂಡು ಕರ್ಕೊಬಂದಿದ್ದಾರೆ. ಅದಕ್ಕೆ ಖುಷಿ ಪಡೋದು. ಚಿರತೆಗಳು ಇದಾವಂತೆ, ಹಾಗಾಗಿ ಇಲ್ಲಿನ ಅರ್ಚಕರು ಬೇಗನೆ ಹೊರಟ್ಬಿಟ್ಟಿದ್ದಾರೆ. ಹಾಗಾಗಿ ಹಂಗೇನಿಲ್ಲ ಸರ್, ಭಾನುವಾರ ಅಂತ ಹೊರಟ್ಬಿಟ್ಟಿದ್ದಾವ ಚಿರತೆಗಳು. ಭಾನುವಾರ ಅಂತ ಬಂದು ನಮ್ ತಿನ್ಬಿಟ್ಟು ನಾವು ಬೇಗ ನಾವು ಹೋಗ್ಬಿಡೋಣ ಕೆಳಗಡೆನೆ. ವಿಂಡ್ ಮಿಲ್ ಪಾಯಿಂಟ್ ಈಗ ತಾನೇ ಸನ್ಸೆಟ್ ಆಗ್ತಾ ಇದೆ. ಆ್ಯಕ್ಚುಲಿ ಇವತ್ತು ಸಾಯಿಧಾಮಗ ಅಂತ ಬಂದಿದ್ದು. ಈ ಪ್ಲ್ಯಾನೇ ಇರಲಿಲ್ಲ. ಸರ್ರು ಕರ್ಕೊಬಂದರು. ಇಲ್ಲಿ ಸಾಯಿಧಾಮ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿಂದ ಮಾಡೋಣ ಅಂದ್ಬಿಟ್ಟು ಹೋಗಿ ಜಸ್ಟು ಕ್ರ್ಯಾಶ್ ಆಗಿಬಿಡೋದು. ಹೇಗಿತ್ತು ಸರ್ ಅದು? ಒಂಥರ ಈ ಹೃದಯನ ಕೈಲಿ ಹಿಡ್ಕೊಂಡಂಥ ಎಕ್ಸ್ಪೀರಿಯನ್ಸ್ ಅದು. 10 ಕಿಲೋಮೀಟ್ರು ದೂರ ಹೋಗಿ ವಾಪಸ್ ಬರ್ಬೋದು ಅಂತ ಅಂದಿದ್ರು. ನಮಗೆ ಡ್ರೋನ್ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಏನು ಅದು ಹೋಗಿದ್ರೆ ಬ್ಯಾಟ್ರಿಲೋ ಲ್ಯಾಂಡಿಂಗ್ ಅಂತ ತೋರಿಸ್ತಾ ಇದೆ. ಅದು ನೋಡಿದ್ರೆ ಡ್ರೋನೇ ಕಾಣ್ತಾ ಇಲ್ಲ ನಮಗೆ. ನಿಜಕ್ಕೂ ಅದು ಭಾಳ ಒಂಥರ ರೋಮಾಂಚನಕಾರಿಯಾದ ಸನ್ನಿವೇಶ ಅಂತಲೇ ಹೇಳ್ಬೋದು. ಬೋರನ್ ಕಣಿವೆ ಹಿನ್ನೀರನ್ನ ನೋಡೋಣ ಅಂತ ಬಂದು ಸಾಯಿಧಾಮನ ನೋಡ್ಕೊಂಡು ಇಲ್ಲೊಂದು ಶೂಟ್ ಮಾಡೋಣ ಅಂತೇಳಿ ಅಂದರು ಲೋಹಿತ್ ಅವರು. ನಿಜವಾಗ್ಲೂ ಅದು ಮೈ ಜುಮ್ ಅನ್ಸ ಅಂತ ಇದಿತ್ತು ಅದು. ಆ ಎಕ್ಸ್ಪೀರಿಯನ್ಸ್ ಮಾತ್ರ ನನಗೂ ಕೈ ನಡ್ತಾ ಇದೆ, ನೋಡ್ಬೋದು. ಲ್ಯಾಂಡಿಂಗ್ ಮಾಡಿರೋದು ದೊಡ್ಡ ವಿಷಯ. ರೋಹಿತ್ ಅವ್ರ ಕೈ ಶೇಕ್ ಆಗಿ ಮೊಬೈಲ್ನ ಬಿಡಕ್ಕೆ ರೆಡಿ ಆಗಿಬಿಟ್ಟಿದ್ರು. ನಮ್ಗೆ ಅಷ್ಟು ಭಯ ತರಿಸ್ಬಿಟ್ಟಿದ್ರು. ಒಂದು ಕ್ಷಣ ಹಂಗೆ ಶೇಕ್ ಆಗ್ಬಿಟ್ಟ ನಾವು. ಈ ಸನ್ಸೆಟ್ ಅಲ್ಲಿ ಡ್ರೋನ್ ಹುಡ್ಕೋದೆಲ್ಲಿಂದದೇ ಒಂದು ಚಿಂತೆ ಆಗೋಗಿತ್ತು. ಈಗ ನಮ್ಗೆ ಅದು ಲ್ಯಾಂಡಿಂಗ್ ತೋರಿಸಿ ನಮ್ ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದೇನೆ ಬೋರನ್ ಕಣಿವೆ ಬ್ಯಾಕ್ ವಾಟರ್. ಅದು ನಿಯರ್ ಕಾಣ್ತಾ ಇದೆ, ಬಟ್ ತುಂಬಾ ದೂರ ಇದೆ. ಅದೇ ಹೆಚ್ಚು ಕಡಿಮೆ ಇಲ್ಲಿಂದ ಒಂದು 8-10 ಕಿಲೋಮೀಟರ್ ಇದೆ. ಆದ್ರೂ ಇಲ್ಲಿಂದ ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿಂದ ಇಲ್ಲಿ ತನಕ ಟ್ರೆಕ್ಕಿಂಗ್ ಅಲ್ಲಿ ಬಂದಿದ್ದೀವಿ. ರೋಹಿತ್ ಅವ್ರಿಗೆ ತುಂಬಾ ಧನ್ಯವಾದಗಳು. ಡ್ರೋನ್ ವಾಪಸ್ ತರಿಸೈತಿ. ಅವಾಗ ಈ ಅಲೆಮಾರಿ ಟ್ರೆಕ್ಕಿಂಗಿಗೆ ನಮ್ಮನ್ನು ಜಾಯಿನ್ ಮಾಡ್ಕೊಳ್ಳಿ ಲೋಹಿತ್ ಅವರೇ. ಇಲ್ಲ ಸರ್, ಮಾಡ್ಕೋತೀನಿ. ವಿಂಡ್ ಮಿಲ್ ಸಖತ್ತಾಗಿ ಕಾಣಿಸ್ತಾ ಇದೆ ಸರ್. ವಿಂಡ್ ಮಿಲ್ ನೋಡಿ ಏನ್ ಸರ್ ಆಯ್ತು ಎಕ್ಸ್ಪೀರಿಯನ್ಸ್? ವಿಂಡ್ ಮಿಲ್ ನಾವು ಪದೇ ನೋಡ್ತಾ ಇರ್ತೀವಿ. ಲೋಹಿತ್ ಅವ್ರಿಗೋಸ್ಕರನೇ ಕರ್ಕೊಂಬಂದಿದ್ದು ಇಲ್ಲಿ. ಲೋಹಿತ್ ಅವರೇ ಇದ್ರ ಎಕ್ಸ್ಪೀರಿಯನ್ಸ್ನ ಹೇಳ್ಬೇಕಾಗಿದೆ. ಇಲ್ಲ, ಅದೊಂಥರ ಏನು ಹೇಳ್ತಾರೆ, ನನ್ನ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಕ್ರೇಜಿ ಆಗಿದೆ ಅಂತಾನೆ ಹೇಳ್ತೀನಿ. ಆ ವಿಂಡ್ ಮಿಲ್ ಎಷ್ಟು ಎತ್ತರ ನೋಡಿದ್ರು ಅದೇನೋ ಕಣ್ಣೇ ಇಟ್ಕಲ್ಲ ಅಲ್ಲಿ ತನಕ ನೋಡೋಕ್ಕೂ. ಆದರೂ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು. ಈ ಎಕ್ಸ್ಪೀರಿಯನ್ಸ್ ಕೊಟ್ಟಿತ್ತು ನನಗೆ. ಇಲ್ಲ, ನಾವು ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ಬೇಕು ಲೋಹಿತ್ ಅವರೇ. ಇಂಥ ಎಲ್ಲರೂ ಇದ್ರೆ ಇನ್ನು ಬೇರೆ ಕಡೆನೂ ಕೂಡ ಕರ್ಕೊಂಡೋಗಿ ನಾವು ಬರ್ತೀವಿ ನಿಮ್ಮ ಜೊತೆಯಲ್ಲಿ. ಒಳ್ಳೊಳ್ಳೆ ಫೋಟೋ ಶೂಟ್ ಮಾಡಿ ವಿಡಿಯೋ ಮಾಡಿ ತುಂಬ ಚೆನ್ನಾಗಿದೆ. ನಿಮ್ಮ ಅಲೆಮಾರಿ ಯೂಟ್ಯೂಬ್ ಚಾನಲ್ ತುಂಬ ಯಶಸ್ಸು ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೀವಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಲೋಹಿತ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಕಾಣಿಸ್ತೀವಿ. ಈ ಅಲೆಮಾರಿ ಎಲ್ಲಿರ್ತಾನೆ ಅಂತ ನೀವೇ ಗೆಸ್ ಮಾಡಿ.